ನಮಸ್ಕಾರ ಎಲ್ಲರಿಗೂ. ನೋಡಿ, ಗೋವಾದಲ್ಲಿ ಎಷ್ಟು ಹೆವಿ ಮಾನ್ಸೂನ್ ಇದೆ ಅಂತ ಹೇಳಿ ಈ ಮಳೆಗೆ ನಾನು ನಿಮ್ಮ ಜೊತೆ ಒಂದು ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಚಾಕ್ಲೇಟ್ ಕೇಕ್. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಹೇಳಿ. ಇದ್ರ ಮೇಲ್ಗಡೆ ಇರೋ ಟೂಟಿ ಫ್ರೂಟಿ ಎಲ್ಲ ನಾನೇ ತೆಗೆದುಬಿಟ್ಟಿದ್ದೇನೆ. ಓಕೆನಾ, ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಈ ಕೇಕ್ನ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಕೂಡ ಇದು ಬೇಕ್ ಆಗಿಲ್ಲ ಅನ್ನೋ ಥರ ಇಲ್ಲ, ಅಷ್ಟು ಸ್ಪಾಂಜಿಯಾಗಿ ಕೇಕ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ಇದು ಲೈಕ್ ಬೇಕ್ರಿಲಿ ಸಿಗೋ ಥರನೇ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು 2 ಎಗ್ ತೊಗೊಂಡಿದ್ದೇನೆ. ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡು ಒಂದು ಮಿಕ್ಸರ್ ಜಾರಲ್ಲೇ ಹಾಕ್ಕೊಂಡು ಅದನ್ನು ಬ್ಲೈಂಡ್ ಮಾಡಿಕೊಂಡೆ. ಆಮೇಲೆ 1 ಕಪ್ ಆಫ್ ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಆಫ್ ಕೋಕಾ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ವೆನಿಲಾ ಎಸೆನ್ಸ್ನ ಯೂಸ್ ಮಾಡಿದ್ದೇನೆ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಸೋಡಾನ ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಫಸ್ಟ್ ಎಲ್ಲ ಪೌಡರ್ನ ಒಂದು ಈ ಥರ ಜಾರಿಗೆ ಹಾಕ್ಬಿಟ್ಟು ಅದನ್ನ ಸೇವ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಕೇಕ್. ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ನಾನು ಒಂದು ಥಿಕ್ ಬ್ಯಾಟರ್ ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ ಅಂತ. ಸೊ ಇವಾಗ ನಾವು ಬಂದುಬಿಟ್ಟು OTGನ ಪ್ರೀಹೀಟ್ ಮಾಡೋಣ. ಬನ್ನಿ, OTG ಇಲ್ಲಿ ನಾನು 180 ಡಿಗ್ರಿಗೆ ಸೆಟ್ ಮಾಡ್ತಾ ಇದ್ದೇನೆ ಟೆಂಪ್ರೇಚರ್. ಓಕೆ, ಇದು ಪ್ರೀಹೀಟ್ ಮಾಡುವಾಗಲೂ ನಾವು ಇದೇ ಟೆಂಪ್ರೇಚರ್ ಇಟ್ಕೊಂಡು ನಾವು ಪ್ರೀಹೀಟ್ ಮಾಡ್ಕೋಬೇಕಾಗತ್ತೆ. ಪ್ರೀಹೀಟ್ ನಾನು 10 ಮಿನಿಟಷ್ಟು ಮಾಡ್ಕೋತಾ ಇದ್ದೇನೆ. ಸೊ ಬಂದು 10 ಮಿನಿಟ್ ಪ್ರೀಹೀಟ್ ಮಾಡಿಕೊಂಡು ಕೇಕ್ನ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಏನಂದರೆ ನಾನು ಸಿಂಪಲ್ಲಾಗಿ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ಸೊ ಎಲ್ಲ ಕೇಕಿನ ಬ್ಯಾಟರ್ ಏನಿದೆ ಅದಕ್ಕೆ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಟೂಟಿ ಫ್ರೂಟಿ ಆ್ಯಡ್ ಮಾಡಿದ್ದೇನೆ. ಟೂಟಿ ಫ್ರೂಟಿ ಇಸ್ ಮೈ ಮೋಸ್ಟ್ ಫೇವ್ರೇಟ್. ಇದು ಕೇಕಲ್ಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ನನ್ನ ಪ್ರೀಹೀಟ್ ಆಗಿದೆ ಇವಾಗ. ಸೊ ಕೇಕನ್ನು ಇಡ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಕೇಕನ್ನು ಕೂಡ ಅಲ್ಲಿ 3 ಟ್ರೇ ಇದೆ. ಓಕೆನಾ, ನಾವು ಸೆಂಟರಲ್ಲಿ ಇಡಬೇಕು ಕೇಕನ್ನು ಯಾವಾಗಲೂ. ಇವಾಗ ನೋಡೋಣ ಕೇಕ್ ಹೇಗೆ ರೆಡಿ ಆಗುತ್ತೆ ನಮ್ಮದು ಅಂತ. ನಾನು 30 ಮಿನಿಟ್ಸ್ ಇಡ್ತಾ ಇದ್ದೇನೆ ಬೇಕಾಗಲಿಕ್ಕೆ. ಪ್ರೀಹೀಟ್ ಮಾಡುವಾಗ ನಾನು ಯಾವ ಟೆಂಪ್ರೇಚರ್ ಇಟ್ಟಿದ್ನೋ ಸೇಮ್ ಟೆಂಪ್ರೇಚರ್ನ ನಾವಿಲ್ಲಿ ಇಡಬೇಕು. 180 ಡಿಗ್ರಿ ಆ್ಯಂಡ್ 30 ಮಿನಿಟ್ಸ್ ಇಟ್ಟಿದ್ದೇನೆ. 30 ಮಿನಿಟ್ಸ್ ಆದಮೇಲೆ ಇವಾಗ ಕೇಕ್ ಆಗಿದೆ ಅಂತ ಅಂದ್ಕೊಂಡು ನಾನು ಇದನ್ನು ಓಪನ್ ಮಾಡಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬಟ್ ಇದು ಬೇಕಾಗಿರಲಿಲ್ಲ. ನೋಡಿ, ಈ ಥರ ಚಾಕುವಿಂದ ಚೆಕ್ ಮಾಡಿದಾಗ ಬೇಕಾಗಿರಲಿಲ್ಲ. ಆಮೇಲೆ ನಾನು ಇನ್ನೂ 10 ನಿಮಿಷ ಬೇಕ್ ಮಾಡಿದೆ. ಆಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಕೇಕ್ ಅಂತ ಹೇಳಿ. ಸೊ OTGದಲ್ಲಿ ಒಂದು ಸ್ವಲ್ಪ ಟೈಮ್ ವೇರಿಯೇಷನ್ ಆಗುತ್ತೆ. 30 ಮಿನಿಟ್ಸ್ಗೆ ಇಡ್ತೀವಿ ನಾವು ಬೇಸಿಕಲಿ. ಇವಾಗ 40 ಮಿನಿಟ್ಸ್ಗೆ ಇದು ಬೇಕಾಗಿದೆ. ಲೈಕ್ ಮಾಡಿ ನನ್ನ ಚಾನಲ್.